ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಕೃಷ್ಣಂ ಒಂದೇ ಜಗದ್ಗುರು. ಇಂದಿನ ವಿಡಿಯೋದಲ್ಲಿ ನಾವು ಮನಸ್ಸಿಗೆ ನೋವಾದಾಗ ಕೃಷ್ಣನ ಸಂದೇಶಗಳು ಹೇಗೆ ನಮ್ಮನ್ನು ಉಳಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಮನಸ್ಸಿಗೆ ನೋವಾಗುವ ಕ್ಷಣದಲ್ಲಿ ಕೃಷ್ಣನ ಮಾತುಗಳು ನಮ್ಮಲ್ಲಿ ಯಾವ ರೀತಿಯ ಶಾಂತಿ ಮತ್ತು ಧೈರ್ಯ ತರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸುಂದರವಾಗಿ ಭಾವನಾತ್ಮಕವಾಗಿ ವಿವರಿಸಿದ್ದೇವೆ. ಕಷ್ಟ, ಬೇಸರ, ಅಳಿಕೆ, ಒಂಟಿತನ, ಯಾವ ನೋವಾಗಿದ್ದರೂ ಕೃಷ್ಣನ ಸಂದೇಶಗಳು ಮನಸ್ಸಿಗೆ ಬೆಳಕು ತರುತ್ತವೆ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ಶಾಂತಿ ಮತ್ತು ನೆಮ್ಮದಿ ತರಲಿ. ನಮ್ಮ ಜೀವನದಲ್ಲಿ ಯಾವಾಗಲಾದರೂ ಒಂದು ಕ್ಷಣ ಬರುತ್ತದೆ, ಎಲ್ಲವೂ ಖಾಲಿ ಎನ್ನಿಸೋ ಕ್ಷಣ, ಹತ್ತಿರದವರು ದೂರವಾಗೋ ಕ್ಷಣ, ನನ್ನ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅನ್ನಿಸುವ ಕ್ಷಣ. ಆಗ ನಾವು ಕೇಳಲೇಬೇಕಾದ ಒಂದು ಧ್ವನಿ, ಕೃಷ್ಣನ ಧ್ವನಿ. ಅವರ ಮಾತು ನಮ್ಮೊಳಗಿನ ಬಿರುಗಾಳಿಗೆ ಶಾಂತಿ ತರಬಲ್ಲ ಮಾತು. ಒಂದು, ನಿನ್ನ ನೋವನ್ನು ನೀನೇ ಅರ್ಥ ಮಾಡಿಕೊಳ್ಳದೆ ಇತರರಿಂದ ಏನು ನಿರೀಕ್ಷೆ? ಕೃಷ್ಣ ಹೇಳುತ್ತಾರೆ, ಯಾವ ನೋವು ನಿನ್ನೊಳಗೆ ಇದೆ ಎಂಬುದನ್ನು ಮೊದಲಿಗೆ ನೀನೇ ತಿಳಿದುಕೋ. ಬಯಲು ಜಗತ್ತಿಗೆ ಓಡುವ ಮೊದಲು ಒಳಗಿನ ಜಗತ್ತನ್ನು ತಟ್ಟಬೇಕು. ನಮ್ಮ ಮನಸ್ಸಲ್ಲಿ ಯಾಕೆ ನೋವು? ಯಾರಿಗಾಗಿ ನೋವು? ನಾವು ಬಿಟ್ಟುಕೊಡಲಾಗದೆ ಹಿಡಿದಿಟ್ಟುಕೊಂಡದ್ದೇನು? ಈ ಪ್ರಶ್ನೆಗಳು ಮನದ ನೋವನ್ನು ಅರ್ಧಕ್ಕೆ ಕಡಿತ ಮಾಡುತ್ತದೆ. 2, ಯಾವುದು ನಿನ್ನ ಕಂಟ್ರೋಲ್ನಲ್ಲಿ ಇದೆ? ಯಾವುದು ಇಲ್ಲ? ಗೀತೆಯಲ್ಲಿ ಕೃಷ್ಣ ಹೇಳುತ್ತಾರೆ, ನಿನ್ನ ಕಾರ್ಯ ನಿನ್ನದಾಗಿದೆ, ಫಲ ನಿನ್ನದಿಲ್ಲ. ನೋವಿನ ದೊಡ್ಡ ಕಾರಣ ಏನು ಗೊತ್ತಾ? ಆಗದ ಸಂಗತಿಗಳ ಹಿಂದೆ ಮನಸ್ಸು ಓಡೋದು. ಹೊರಗಿನವರ ನಡವಳಿಕೆ, ಹೋದ ಸಂಬಂಧ, ನಿಯಂತ್ರಿಸಲಾಗದ ಪರಿಸ್ಥಿತಿ, ಇವನ್ನೆಲ್ಲ ನಾವು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾರೆ, ಬಿಡು, ನೀನು ಹಿಡಿದಿರುವುದೇ ನಿನ್ನನ್ನು ನೋಯಿಸುತ್ತಿದೆ. 3, ಕತ್ತಲಿಗೆ ಅಂತ್ಯ ಇದೆ. ಮನಸ್ಸಿಗೆ ಕತ್ತಲೆ ತುಂಬಿದಾಗ ಕೃಷ್ಣ ಹೇಳುತ್ತಾರೆ, ರಾತ್ರಿ ಎಷ್ಟು ದೊಡ್ಡದಾಗಿದ್ದರೂ ಬೆಳಿಗ್ಗೆ ಬರುವುದು ಖಚಿತ. ದೇವರು ಪ್ರತಿಯೊಬ್ಬನ ದುಃಖಕ್ಕೂ ಒಂದು ಅವಧಿ ಕಟ್ಟಿ ಇಟ್ಟಿದ್ದಾನೆ. ಇಂದು ನೀನು ಅಳುತ್ತಿದ್ದರೂ ನಾಳೆ ನೀನು ನಗಬೇಕು ಎಂಬ ಬೇಡಿಕೆಯೇ ದೇವರ ಯೋಜನೆ. 4, ನಿನ್ನ ನೋವಿನಲ್ಲೇ ದೈವಿಕ ಶಕ್ತಿ ಮರೆಯಾಗಿದೆ. ಕೃಷ್ಣನ ಮಾತು, ನಿನ್ನ ಪರೀಕ್ಷೆ ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು. ನೀನು ತಾಳುತ್ತಿರುವ ನೋವಿನಲ್ಲಿದೆ ಶಕ್ತಿ. ನೀನು ಈಗ ಅನುಭವಿಸುತ್ತಿರುವ ಕಷ್ಟ ನಿನ್ನನ್ನು ಹೆಚ್ಚು ಬಲವಾಗಿಸುತ್ತದೆ. ಹುಟ್ಟುವ ಮಗು ಬೆಳಕನ್ನು ನೋಡುವ ಮುನ್ನ ಕತ್ತಲಲ್ಲಿ ಬೆಳೆವಂತೆ ನಿನ್ನ ಬೆಳಕು ಅಲುಗಾಡುತ್ತಿದೆಯಷ್ಟೇ, ಮಡಿಯುವುದಿಲ್ಲ. 5, ನಿನ್ನೊಳಗಿನ ಶಾಂತಿ ಹೊರಗಿನ ಜಗತ್ತಿನ ಮೇಲೆ ಅವಲಂಬಿಸಬಾರದು. ನಾವು ನೋವನ್ನು ಕಡಿಮೆ ಮಾಡಲು ಹೊರಗಿನ ಜನ, ಘಟನೆ, ಮಾತು, ಪ್ರೀತಿ ಇವರ ಮೇಲೆ ನಂಬಿಕೆ ಇಡುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾರೆ, ಶಾಂತಿ ಹೊರಗೆ ಅಲ್ಲ, ನಿನ್ನೊಳಗೆ. ನೀನು ನಿನ್ನೊಳಗೆ ಕೃಷ್ಣನ ಆಮಂತ್ರಿಸಿದಾಗ ಅವರು ನಿನ್ನ ಮನಸ್ಸನ್ನು ಸಡಿಲಿಸುತ್ತಾರೆ. ಬೇಸರ, ನೋವು, ಅಸಹನೆ ಎಲ್ಲವೂ ದೂರವಾಗುತ್ತದೆ. 6, ನಿನ್ನ ನೋವನ್ನು ನೀನೇ ಗುಣಪಡಿಸಬಲ್ಲೆ. ದೇವರು ಮಾರ್ಗ ಮಾತ್ರ ತೋರಿಸುತ್ತಾನೆ. ಕೃಷ್ಣ ಹೇಳುತ್ತಾರೆ, ಯಾರು ಬಂದರೂ ಉಪದೇಶ ಕೊಡಬಲ್ಲರು, ಆದರೆ ನಿನ್ನನ್ನು ಎಬ್ಬಿಸುವ ಹೊಣೆಗಾರಿಕೆ ನಿನ್ನದು. ನೀನು ಮಾಡಿದ ಪ್ರಗತಿ ನಿಧಾನವಾಗಿರಬಹುದು, ಆದರೆ ನಿಂತು ಹೋಗಿದ್ದರೆ ಕೃಷ್ಣ ನಿನ್ನ ಪ್ರಗತಿಯ ಜೊತೆ ನಿಲ್ಲುತ್ತಾರೆ. ನಿನ್ನ ನೋವನ್ನು ಕಡಿಮೆ ಮಾಡುವ ಮೊದಲ ಹೆಜ್ಜೆ, ನೀನು ಬೆಲೆ ಬಾಳುವನು ಎಂಬುದನ್ನು ನೆನಪಿಸಿಕೊಳ್ಳುವುದು. ನಿನ್ನ ಹೃದಯ ಈಗ ನೋಯುತ್ತಿದ್ದರೂ ಕೃಷ್ಣ ಹೇಳುತ್ತಾರೆ, ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭದ ಸಂಕೇತ. ನಿನ್ನ ನೋವು ನಿನ್ನ ಶಕ್ತಿಗೆ ಮಾರ್ಪಡಲಿ. ಕೃಷ್ಣ ನಿನ್ನ ಜೊತೆ ಇದ್ದಾರೆ. ನೀನು ಒಬ್ಬಂಟಿಯಲ್ಲ, ನೀನು ಬಲಶಾಲಿ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.